ವೆಂಕಟೇಶಾಯ. ಎಸ್ವಿಬಿಸಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಗುರುಪೌರ್ಣಮಿಯ ಶುಭಾಶಯಗಳೊಂದಿಗೆ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಕ್ಷೇತ್ರದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ನಡೆದ ಗರುಡೋತ್ಸವ. ವೈನತೆಯನ ಮೇಲೆ ಮಲಯಪ್ಪ ಸ್ವಾಮಿಯನ್ನು ಕಂಡು ಧನ್ಯರಾದ ಭಕ್ತಜನ. ನಾಡಿನೆಲ್ಲೆಡೆ ಶ್ರದ್ಧಾಭಕ್ತಿಯ ಗುರುಪೂರ್ಣಿಮೆ ಆಚರಣೆ. ಮಠಾಧೀಶರುಗಳಿಂದ ಚಾತುರ್ಮಾಸ್ಯ ದೀಕ್ಷೆ ಹಾಗೂ ವ್ಯಾಸಪೂಜೆ. ಟಿಟಿಡಿ ಉಭಯ ಜಿಯರ್ ಸ್ವಾಮಿಗಳ ಚಾತುರ್ಮಾಸ್ಯ ದೀಕ್ಷೆ. ತಿರುಮಲೆಯಲ್ಲಿ ಆಷಾಢ ಶುದ್ಧ ಪೌರ್ಣಮಿಯಂದು ವ್ರತ ಸಂಕಲ್ಪ. ತಿರುಮಲ ಕ್ಷೇತ್ರದಲ್ಲಿ ಬುಧವಾರ ಸಂಜೆ ಶ್ರೀನಿವಾಸನ ಗರುಡೋತ್ಸವವು ಅದ್ದೂರಿಯಾಗಿ ನಡೆಯಿತು. ಪ್ರತಿ ತಿಂಗಳ ಪೌರ್ಣಮಿಯಂದು ಗರುಡೋತ್ಸವವನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ನಿಟ್ಟಿನಲ್ಲಿ ವೈನತೆಯನ ಮೇಲೆ ಶ್ರೀ ಮಲಯಪ್ಪ ಸ್ವಾಮಿಯು ಕಣ್ಣು ಕೋರೈಸುವ ಅಲಂಕಾರದಿಂದ ಕಂಗೊಳಿಸುತ್ತಾ ಭಕ್ತ ಕೋಟಿಗೆ ಅಭಯವನ್ನು ನೀಡಿದರು. ಹುಣ್ಣಿಮೆಯ ಪ್ರಯುಕ್ತ ನಡೆದ ಈ ವಿಶೇಷ ಗರುಡ ಸೇವೆಯ ನೇರ ಪ್ರಸಾರವನ್ನು ಎಸ್ವಿಬಿಸಿಯಲ್ಲಿ ವೀಕ್ಷಿಸಿದ ಭಕ್ತರು ಧನ್ಯರಾದರು. ತಿರುಮಲ ಶ್ರೀ ಕ್ಷೇತ್ರದಲ್ಲಿ ಟಿಟಿಡಿ ಉಭಯ ಜಿಯರ್ ಸ್ವಾಮಿಗಳ ಆಷಾಢ ಶುದ್ಧ ಪೌರ್ಣಮಿಯ ಪರ್ವ ದಿನದಂದು ಚಾತುರ್ಮಾಸ್ಯ ವ್ರತ ದೀಕ್ಷಾ ಮಹೋತ್ಸವವು ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ, ಚೇರ್ಮನ್ ಸುಬ್ಬಾರೆಡ್ಡಿಯವರ ಧರ್ಮಪತ್ನಿಯವರಾದ ಶ್ರೀಮತಿ ಸ್ವರ್ಣಲತಾ ರೆಡ್ಡಿಯವರು ಪಾಲ್ಗೊಂಡಿದ್ದರು. ಈ ನಿಟ್ಟಿನಲ್ಲಿ ಬುಧವಾರ ಬೆಳಗ್ಗೆ ಶ್ರೀ ದೊಡ್ಡ ಜಿಯರ್ ಮಠದಲ್ಲಿ ಟಿಟಿಡಿ ಜಿಯರ್ ಸ್ವಾಮಿಗಳು ಕಳಶ ಸ್ಥಾಪನೆ, ಕಳಶ ಪೂಜೆ, ವಿಶ್ವಕ್ಸೇನ ಆರಾಧನೆ, ಮೇಧಿನಿ ಪೂಜೆ, ಮೃತ್ಸಂಗ್ರಹಣವನ್ನು ನಿರ್ವಹಿಸಿದರು. ನಂತರ ಸಂಗ್ರಹಿಸಿದ ಮಣ್ಣಿಗೆ ವಿಶೇಷ ಪೂಜೆಯನ್ನು ಮಾಡಿ ಚಾತುರ್ಮಾಸ್ಯ ವ್ರತ ಸಂಕಲ್ಪವನ್ನು ಸ್ವೀಕರಿಸಿದರು. ಆನಂತರ ದೊಡ್ಡ ಜಿಯರ್ ಮಠದಿಂದ ಸಂಪ್ರದಾಯವನ್ನು ಅನುಸರಿಸುತ್ತಾ ಶಿಷ್ಯ ವೃಂದದೊಂದಿಗೆ ತಿರುಮಲ ಕ್ಷೇತ್ರ ಶ್ರೀ ವರಾಹಸ್ವಾಮಿಯ ದರ್ಶನವನ್ನು ಮಾಡಿದರು. ಆನಂತರ ಮಂಗಳವಾದ್ಯಗಳೊಂದಿಗೆ ಮಾಡಬೀದಿಯಲ್ಲಿ ಶ್ರೀನಿವಾಸ ಸ್ವಾಮಿ ಆಲಯಕ್ಕೆ ಆಗಮಿಸಿದರು. ಶ್ರೀನಿವಾಸ ಸ್ವಾಮಿಯ ಆಲಯದ ಸಮೀಪಕ್ಕೆ ಆಗಮಿಸಿದ ಉಭಯ ಜಿಯರ್ ಸ್ವಾಮಿಗಳನ್ನು ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ ದಂಪತಿಗಳು ಸಂಪ್ರದಾಯದಂತೆ ಸ್ವಾಗತಿಸಿದರು. ಆನಂತರ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ಶ್ರೀ ಶಟಗೋಪ ರಾಮಾನುಜ ದೊಡ್ಡ ಜಿಯರ್ ಸ್ವಾಮಿಗಳಿಗೆ ಮೇಲ್ಚಾಟ್ ವಸ್ತ್ರ ಹಾಗೂ ಶ್ರೀ ಗೋವಿಂದ ರಾಮಾನುಜ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧೀಶರಾದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಚಾತುರ್ಮಾಸ್ಯ ವ್ರತ ಸಂಕಲ್ಪ ಆಷಾಢ ಶುದ್ಧ ಪೌರ್ಣಮಿಯಂದು ಸಂಪ್ರದಾಯದಂತೆ ಜರುಗಿತು. ಈ ನಿಮಿತ್ತ ಮಠದ ತುಳಸಿ ವನದಲ್ಲಿ ಮೃತ್ತಿಕಾ ಸಂಗ್ರಹಣ ಮಹೋತ್ಸವವು ಶಾಸ್ತ್ರೋಕ್ತವಾಗಿ ನೆರವೇರಿತು. ನಂತರ ಸಂಗ್ರಹಿಸಿದ ಮೃತ್ತಿಕೆಯನ್ನು ಸುವರ್ಣ ಪಲ್ಲಕ್ಕಿಯಲ್ಲಿ ತಂದು ಶ್ರೀ ಗುರುರಾಯರ ಬೃಂದಾವನಕ್ಕೆ ಸಮರ್ಪಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ತರುವಾಯ ಗುರುಪೌರ್ಣಮಿಯ ವೈಶಿಷ್ಟ್ಯ ಹಾಗೂ ಚಾತುರ್ಮಾಸ್ಯ ವ್ರತದ ಕುರಿತು ಅನುಗ್ರಹ ಸಂದೇಶವನ್ನು ನೀಡಿದರು. ಪ್ರತಿಯೊಬ್ಬ ಸನ್ಯಾಸಿಗಳು ಕೂಡ ಚಾತುರ್ಮಾಸ್ಯ ದೀಕ್ಷೆಯಲ್ಲಿ ಬದ್ಧರಾಗಿ ಒಂದೇ ಕಡೆಗೆ ಅವರು ದೀಕ್ಷಾಬದ್ಧರಾಗಿ ತಮ್ಮ ವಿಶೇಷವಾದ ಜಪತಪಾದ ಅನುಷ್ಠಾನಗಳನ್ನು ಮಾಡಿಕೊಂಡು ಚಾತುರ್ಮಾಸ್ಯವನ್ನು ಅವರು ಪರಿಸಮಾಪ್ತಿಗೊಳಿಸುವಂತಹ ಒಂದು ಪರಮ ಪವಿತ್ರವಾದ ಕಾಲ ಈ ಚಾತುರ್ಮಾಸ್ಯ ಕಾಲ. ಇದರ ಅಂಗವಾಗಿ
ನಮ್ಮ ಪರಂಪರೆಯ ಸನಾತನ ಸಂಪ್ರದಾಯದ ಪ್ರಕಾರವಾಗಿ ಈ ಚಾತುರ್ಮಾಸ್ಯದ ಪೂರ್ವಭಾವಿಯಾಗಿ ಹುಣ್ಣಿಮೆಯ ದಿನ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಬೃಂದಾವನ ಪ್ರವೇಶಕ್ಕಿಂತ ಪೂರ್ವದಲ್ಲಿ ನದಿ ತೀರದಲ್ಲಿ ತಮ್ಮ ಅನುಷ್ಠಾನ ಮೃತ್ತಿಕಾ ಗ್ರಹಣ ಮೊದಲಾದಂತಹ ಮಾಡಿದಂತಹ ಶುಭ ಪರಮ ಪವಿತ್ರವಾದ ಸ್ಥಳದಿಂದ ಮೂಲ ಮೃತ್ತಿಕೆಯನ್ನು ಸಂಪ್ರದಾಯ ಪ್ರಕಾರವಾಗಿ ಪುಣ್ಯಾಹವಾಚನೆ, ಗಣಪತಿ ಪೂಜಾ ಮೊದಲಾದಂತಹ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಮೃತ್ತಿಕೆಯನ್ನು ಸಂಗ್ರಹಣ ಮಾಡಿ ಅದನ್ನು ಬೃಂದಾವನ ಗುರುರಾಜರೇ ಮೊದಲಾದಂತಹ ಎಲ್ಲ ನಮ್ಮ ಪರಂಪರೆಯ ಬೃಂದಾವನಗಳ ಮೇಲೆ ಇರಿಸಿ ಅವರ ಚಾತುರ್ಮಾಸ್ಯದ ವ್ರತಕ್ಕೆ ಇದನ್ನು ಅಣಿಯಾಗಿ ನಾವು ನೀಡುವಂತಹದ್ದು ಸಂಪ್ರದಾಯ. ಚಾತುರ್ಮಾಸ್ಯದ ನಂತರದಲ್ಲಿ ಅಲ್ಲಿ ಹಾಕಿರ್ತಕ್ಕಂತಹ ಮೂಲ ಮೃತ್ತಿಕೆಯನ್ನು ತೆಗೆದು ಗುರುರಾಜರೇ ಮೊದಲಾದಂತಹ ನಮ್ಮ ಪರಂಪರೆಯ ಎಲ್ಲ ಯತಿವರೇಣ್ಯರ ಬೃಂದಾವನ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಈ ಪರಮ ಪವಿತ್ರವಾದಂತಹ ಮೃತ್ತಿಕೆಯಿಂದಲೇ ಮಾಡ್ತಕ್ಕಂಥದ್ದು. ಇದು ದೇಶದ ಉದ್ದಗಲಕ್ಕೂ ಕೂಡ ಮಾಡುವಂತಹ ಮೃತ್ತಿಕಾ ಬೃಂದಾವನಗಳು ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಂತೆ ಮೃತ್ತಿಕಾ ಸಂಗ್ರಹಣ, ಬೃಂದಾವನದಲ್ಲಿ ಇರಿಸುವಿಕೆ, 48 ದಿನಗಳ ಕಾಲ ವಿಶೇಷವಾಗಿ ಇದರ ಬಗ್ಗೆ ಅನುಷ್ಠಾನ ಪೂಜೆ ಇತ್ಯಾದಿಗಳನ್ನು ಮಾಡುವ ಮೂಲಕ ಅದನ್ನು ಆಯಾ ಕಾಲದ ಪೀಠಾಧಿಪತಿಗಳೇನೇ ಸ್ವಹಸ್ತದಿಂದ ತೆಗೆದು ಗುರುರಾಜರನ್ನು ಪ್ರಾರ್ಥಿಸಿ ಅಲ್ಲಲ್ಲಿ ಮೂಲ ಮೃತ್ತಿಕಾ ಬೃಂದಾವನದ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಕ್ರಮ. ಇಂತಹ ಪರಮ ಪವಿತ್ರವಾದಂತಹ ಮೃತ್ತಿಕೆ ಇದು ಗುರುರಾಜರು ತಾವು ಬೃಂದಾವನ ಪ್ರವೇಶಕ್ಕಿಂತ ಪೂರ್ವದಲ್ಲಿ ತಮ್ಮ ಅಮೃತ ಹಸ್ತಗಳಿಂದ ಮುಟ್ಟಿ ಉಪಯೋಗಿಸಿರತಕ್ಕಂತಹ ಸ್ಥಳದಿಂದಲೇ ತೆಗೆಯುವಂತಹದ್ದು. ಇದು ಶ್ರೀಮಠದ ಅಧಿಕೃತವಾದಂತಹ ಸೊತ್ತು ಮತ್ತು ಶ್ರೀಮಠದ ಅಧಿಕೃತವಾದಂತಹ ಕಾರ್ಯಕ್ರಮ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ಯದುಗಿರಿ ಯತಿರಾಜ ಮಠದಲ್ಲಿ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿಗಳ 8ನೇ ಚಾತುರ್ಮಾಸ್ಯ ವ್ರತ ಸಂಕಲ್ಪ ಅತ್ಯಂತ ವೈಭವದಿಂದ ಜರುಗಿತು. ಈ ನಿಮಿತ್ತ ಮೊದಲಿಗೆ ಮೃತ್ತಿಕಾ ಸಂಗ್ರಹಣ ಕಾರ್ಯಕ್ರಮವು ಶಾಸ್ತ್ರೋಕ್ತವಾಗಿ ನೆರವೇರಿತು. ಆನಂತರ ಪಂಚಶಾಂತಿ ಪಾರಾಯಣ, ಗೋಷ್ಠಿ, ಶಾತುಮೊರೈ ಕಾರ್ಯಕ್ರಮವನ್ನು ನಿರ್ವಹಿಸಲಾಯಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು. ಮೈಸೂರಿನ ಅವಧೂತ ದತ್ತಪೀಠದಲ್ಲಿ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರ ಗುರುಪೌರ್ಣಿಮೆ ಆಚರಣೆ ವೈಭವದಿಂದ ಜರುಗಿತು. ಹಾಗೂ ಸ್ವಾಮೀಜಿಯವರು 19ನೇ ಚಾತುರ್ಮಾಸ್ಯ ವ್ರತ ಸಂಕಲ್ಪವನ್ನು ನೆರವೇರಿಸಿದರು. ಈ ನಿಮಿತ್ತ ಗುರು ಪರಂಪರಾ ಪೂಜೆಯನ್ನು ಮನೋಹರವಾಗಿ ನಿರ್ವಹಿಸಿದರು.
ಅಪಾರ ಸಂಖ್ಯೆಯ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಗುರುಗಳ ಕಾರುಣ್ಯವನ್ನು ಪಡೆದರು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಸಮೀಪದ ಅಶೋಕೆಯಲ್ಲಿರುವ ಶ್ರೀ ರಾಮಚಂದ್ರಾಪುರ ಮಠ ಮೂಲ ಸಂಸ್ಥಾನದಲ್ಲಿ ಗುರುಪೌರ್ಣಮಿ ಆಚರಣೆಯು ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಹಾಗೂ ಸನ್ನಿಧಾನದವರ 29ನೇ ಗುರುಕುಲ ಚಾತುರ್ಮಾಸ್ಯ ವ್ರತ ಸಂಕಲ್ಪವನ್ನು ನೆರವೇರಿಸಿದರು. ಈ ನಿಮಿತ್ತ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ವ್ಯಾಸಪೂಜೆಯನ್ನು ನಿರ್ವಹಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. 1 ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. 1,50,00,000 ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 087722635889ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು.
ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಸಾಲಿಗ್ರಾಮದ ಶ್ರೀ ಗುರುನರಸಿಂಹ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಶ್ರೀ ಗುರುನರಸಿಂಹ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹಾಗೂ ಕಲಶಾಭಿಷೇಕವನ್ನು ಮಾಡಲಾಯಿತು. ಆನಂತರ ಶೋಭಾಯಮಾನವಾಗಿ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಹಾಪೂಜೆಯನ್ನು ನಿರ್ವಹಿಸಲಾಯಿತು. ತರುವಾಯ ಉಪಾಲಯದಲ್ಲಿರುವ ಶ್ರೀ ಗಣಪತಿ, ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ಗುರುನರಸಿಂಹ ದೇವರಿಗೆ ಅರ್ಚನಾದಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವ ಒಟಿಸಿ ರಸ್ತೆಯಲ್ಲಿರುವ ಶ್ರೀ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವೈಖಾನಸ ಮಹಾಮುನಿಯವರ 100ನೇ ವಾರ್ಷಿಕ ಮಹೋತ್ಸವ ಅತ್ಯಂತ ವೈಭವವಾಗಿ ಜರುಗಿತು. ರಾಜಪುರೋಹಿತ ಸಂಘ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಆಗಮಿಸಿದ ದೇಶದ ಮಾಜಿ ಪ್ರಧಾನಿಗಳಾದ ಶ್ರೀ ಎಚ್.ಡಿ. ದೇವೇಗೌಡರವರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು. ನಂತರ ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ವೈಖಾನಸ ಮಂಡಳಿಯ ಶತಮಾನೋತ್ಸವದ ಉದ್ಘಾಟನೆಯನ್ನು ಮಾಡಿದರು. ಆ ಬಳಿಕ ಶತಮಾನೋತ್ಸವ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಆ ಬಳಿಕ ಮಾಜಿ ಪ್ರಧಾನಿಗಳು ದೀಕ್ಷ ಕುಟುಂಬಗಳಿಗೆ ಹಾಗೂ ಶ್ರೀ ಭಾಷ್ಯಂ ಗುರೂಜಿಯವರಿಗೆ ಸನ್ಮಾನವನ್ನು ಮಾಡಿದರು. ನಂತರ ಕಾರ್ಯಕ್ರಮದ ವತಿಯಿಂದ ಶ್ರೀ ಎಚ್.ಡಿ. ದೇವೇಗೌಡರವರಿಗೆ ಸನ್ಮಾನವನ್ನು ಮಾಡಿ ನೆನಪಿನ ಕಾಣಿಕೆಯನ್ನು ನೀಡಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿರುವ ಕೈವಾರ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೌರ್ಣಮಿ ಪೂಜೆಗಳು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಗಣಪತಿಗೆ ಹಾಗೂ ತಾತಯ್ಯನವರ ಮೂರ್ತಿಗಳಿಗೆ ಪಂಚಾಮೃತಾಭಿಷೇಕ ಮತ್ತು ಸುಗಂಧ ದ್ರವ್ಯಾಭಿಷೇಕವನ್ನು ಮಾಡಲಾಯಿತು.
ಆ ಬಳಿಕ ಪರಿಮಳ ಭರಿತ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ವಿಶೇಷ ಪೂಜೆಯನ್ನು ನಿರ್ವಹಿಸಲಾಯಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಆಕರ್ಷಕ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಅರ್ಚನೆಯೊಂದಿಗೆ ಪೂಜೆಯನ್ನು ನಿರ್ವಹಿಸಿದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಪುರಾತನ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ಆಲಯದಲ್ಲಿ ಡೋಲೋತ್ಸವ ಅತ್ಯಂತ ವೈಭವದಿಂದ ಜರುಗುತ್ತಿದೆ. ಈ ನಿಮಿತ್ತ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಶೋಭಾಯಮಾನವಾಗಿ ಅಲಂಕರಿಸಿ ತಿರುಚಿ ಉತ್ಸವವನ್ನು ನಿರ್ವಹಿಸಿ ಡೋಲೋತ್ಸವ ಮಂಟಪದಲ್ಲಿ ಆಸೀನಗೊಳಿಸಲಾಯಿತು. ಆನಂತರ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಈ ಸಂದರ್ಭದಲ್ಲಿ ಸಂಗೀತ ಸೇವೆಯನ್ನು ಸಮರ್ಪಿಸಲಾಯಿತು. ಬೆಂಗಳೂರಿನ ಕೆಜಿ ರೋಡ್ನಲ್ಲಿರುವ ಶ್ರೀ ವಿದ್ಯಾಗಣಪತಿ ಹಾಗೂ ಶ್ರೀನಿವಾಸ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀನಿವಾಸ ಸ್ವಾಮಿಗೆ ಹಾಗೂ ಶ್ರೀ ವಿದ್ಯಾಗಣಪತಿಗೆ ಪರಿಮಳ ಭರಿತ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಕೋಲಾರ ಜಿಲ್ಲೆಯ ನರಸಾಪುರದ ಬೆಳ್ಳೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆಗಳು ಜರುಗಿತು. ಈ ನಿಮಿತ್ತ ಆಲಯದಲ್ಲಿರುವ ದೇವರುಗಳನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಕರ್ಪೂರದಾರತಿಯನ್ನು ಬೆಳಗಲಾಯಿತು. ತರುವಾಯ ಗ್ರಾಮದಲ್ಲಿರುವ ಪತಂಜಲಿ ಹಾಗೂ ಆಂಜನೇಯ ದೇವಾಲಯಗಳಲ್ಲಿ ದೇವರುಗಳನ್ನು ಅಲಂಕರಿಸಿ ಪೂಜಿಸಲಾಯಿತು. ಐವತ್ತು ಸಂವತ್ಸರಗಳ ಸಾರ್ಥಕ ಸಾಧನೆಯ ಜೀವನ ಸಾಗಿಸಿದ ಮಂತ್ರಾಲಯ ಶ್ರೀ ರಾಘವೇಂದ್ರ ಮಠಾಧೀಶರಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರಿಗೆ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಭಿನಂದನಾ ಸಮಾರಂಭವನ್ನು ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಪೇಜಾವರ ಅಧೋಕ್ಷಜ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು.
ಆನಂತರ ಉಭಯ ಶ್ರೀಪಾದರು ದೇವರಿಗೆ ದೀಪ ನೀರಾಜನವನ್ನು ಬೆಳಗಿದರು. ತರುವಾಯ ಮಂತ್ರಾಲಯ ಸ್ವಾಮೀಜಿಗಳು ಭಕ್ತ ವೃಂದವನ್ನು ಕುರಿತು ಅನುಗ್ರಹ ಸಂದೇಶ ನೀಡಿದರು. ಕರ್ನಾಟಕ ಗಡಿ ಭಾಗದ ಹೊಸೂರಿನ ಪ್ರಸಿದ್ಧ ಬ್ರಹ್ಮ ಬೆಟ್ಟದಲ್ಲಿರುವ ಅರಳ್ಮಿಗು ಶ್ರೀ ವರಾಹಿ ಅಮ್ಮನ್ ದೇವಸ್ಥಾನದಲ್ಲಿ ಅಣಿಮಾಸ ನವರಾತ್ರಿಯನ್ನು ಆಚರಿಸಲಾಯಿತು. ಈ ನಿಮಿತ್ತ ಅಮ್ಮನವರಿಗೆ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಯಿತು. ನಂತರ ಕರ್ಪೂರ ನೀರಾಜನವನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ನಾದಬ್ರಹ್ಮ ಸದ್ಗುರು ಶ್ರೀ ಯೋಗಿ ನಾರಾಯಣ ವರಕವಿಗಳ ಗುರುಪೂಜಾ ಸಂಗೀತೋತ್ಸವ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.